ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಗ್ರಾಮರ್ ಟಾಪಿಕ್ಸ್ಗಳ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅನೇಕ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅದರಲ್ಲಿ ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್ ಅಂತೇಳಿ ಕೊಟ್ಟಿರ್ತಾರೆ. ಸುಮಾರು 2 ಅಂಕಗಳಿಗೆ 2 ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ. ಅಲ್ಲಿರೋ ಮಿಸ್ಟೇಕ್ಸ್ ಅನ್ನು ನೀವು ಸರಿಪಡಿಸಿ ಮತ್ತೆ ಸೆಂಟೆನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಎಕ್ಸರ್ಸೈಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಹೇಳಿಕೊಡ್ತಕ್ಕಂತಹ ರೂಲ್ಸ್ ಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಅದೇ ರೂಲ್ಸ್ ಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮೊದಲನೇ ಸೆಂಟೆನ್ಸ್ ಅನ್ನು ಗಮನಿಸಿ. ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿರ್ತಕ್ಕಂತಹ ತಪ್ಪನ್ನ ಗಮನಿಸಿ. ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ, ಬಟ್ ಇಲ್ಲಿ ಲೈಕ್ಸ್ ಅಂತಕ್ಕಂತಹ ಒಂದು ವರ್ಬ್ಗೆ ಎಸ್ ಅನ್ನ ಸೇರಿಸಿರೋದ್ರಿಂದ ಇದು ಸಿಂಗ್ಯುಲರ್ ಆಗುತ್ತೆ ವಿದ್ಯಾರ್ಥಿಗಳೇ. ನೆನಪಿಟ್ಕೊಳ್ಳಿ, ನೌನ್ಗೆ ಎಸ್ ಸೇರಿಸಿದ್ರೆ ಅದು ಪ್ಲೂರಲ್ ಆಗುತ್ತೆ, ಬಟ್ ವರ್ಬ್ಗೆ ಎಸ್ ಸೇರಿಸಿದ್ರೆ ಅದು ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಲೈಕ್ಸ್ ಇರೋದನ್ನ ಲೈಕ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ಲೈಕ್ಸ್ ಅನ್ನ ಡಿಲೀಟ್ ಮಾಡಿ ನೀವೇನ್ ಮಾಡಿ ಲೈಕ್ ಅಂತ ಬರೀರಿ. ಮತ್ತೆ ಸೆಂಟೆನ್ಸ್ ಅನ್ನ ಸಂಪೂರ್ಣವಾಗಿ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಅಂತ ನಿಮ್ಮ ಒಂದು ಆನ್ಸರ್ ಶೀಟ್ ಅಲ್ಲಿ ಬರೀಬೇಕು. ಇನ್ನು ಸೆಕೆಂಡ್ ಒನ್ ನೋಡಿ, ಎ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಸನ್ ಅಂತಕ್ಕಂಥದ್ದು ಒಂದು ಯೂನಿಕ್ ಥಿಂಗ್ ಆಗಿದೆ. ಯಾವಾಗಾದ್ರೂ ಯೂನಿಕ್ ಥಿಂಗ್ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬಿಫೋರ್ ದಟ್ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಆಗ್ಬೇಕು. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಗಮನಿಸಿ. ವರ್ಡ್ ಇದೆ ದ ಈಸ್ಟ್ ಅಂತ ಇದೆ, ಗಮನಿಸಿ ವಿದ್ಯಾರ್ಥಿಗಳೇ. ಈಸ್ಟ್ ಅಂತಕ್ಕಂಥದ್ದು ಒಂದು ದಿಕ್ಕಿನ ಹೆಸರಾಗಿದೆ ಅಲ್ವಾ. ಸೊ ದಿಕ್ಕಿನ ಹೆಸರು ಹಿಂದೆ ಯಾವಾಗಲೂ ದ ಅನ್ನೋ ಆರ್ಟಿಕಲ್ ಇರುತ್ತೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ. ಸೊ ನೀವು ಈ ಸೆಂಟೆನ್ಸ್ ಅನ್ನ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಬರೀರಿ. ಇನ್ನು ಥರ್ಡ್ ಒನ್, ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಮೆನಿ ಚಿಲ್ಡ್ರನ್ ಅಂದ್ರೆ ಅನೇಕ ಚಿಲ್ಡ್ರನ್ ಅಲ್ಲಿ ಇರೋ ಕಾರಣ ಹೆಲ್ಪಿಂಗ್ ವರ್ಬ್ ಈಸ್ ಬರೋದಿಲ್ಲ, ಅಲ್ಲಿ ಆರ್ ಅಂತಕ್ಕಂಥದ್ದು ಬರಬೇಕು. ಸೊ ಈಸ್ ಅನ್ನ ರಿಮೂವ್ ಮಾಡಿ ಆರ್ ಅನ್ನ ಸೇರಿಸಿ. ಫೋರ್ತ್ ಒನ್, ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಇದು ಕ್ವಶನ್ ಆಗಿರೋದ್ರಿಂದ ವೆನ್ ಆದ್ಮೇಲೆ ಅಂದ್ರೆ WH ವರ್ಡ್ ಆದ ತಕ್ಷಣನೇ ಆರ್ ಬರಬೇಕಾಗಿತ್ತು. ವೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಅಂತ ಸೆಂಟೆನ್ಸ್ ಅನ್ನ ಬರೀರಿ. 2 ಎಕ್ಸ್ಚೇಂಜ್ ಆಗ್ತವೆ. ಕಿಂಗ್ ಲಿಯರ್ ಈಸ್ ಎ ಇಂಟ್ರೆಸ್ಟಿಂಗ್ ಪ್ಲೇ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಆರ್ಟಿಕಲ್ ಮಿಸ್ಟೇಕ್ ಇದೆ. ಕಿಂಗ್ ಲಿಯರ್ ಈಸ್ ಎ ಇಂಟ್ರೆಸ್ಟಿಂಗ್ ನೋಡಿ, ವೊವೆಲ್ ಸೌಂಡ್ ಇರೋದ ಕಾರಣ ಇಂಟ್ರೆಸ್ಟಿಂಗ್ ವೊವೆಲ್ ಸೌಂಡ್ ಅಲ್ವಾ. ಸೊ ಇಲ್ಲಿ ನಾವು ಎ ಅನ್ನ ರಿಮೂವ್ ಮಾಡಬೇಕು, ಆ ಸ್ಥಾನದಲ್ಲಿ ಆನ್ ಅನ್ನ ಬರೀಬೇಕು. ಕಿಂಗ್ ಲಿಯರ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಪ್ಲೇ ಅಂತ ಬರೀರಿ. 6th ಒನ್, ಬ್ರಿಜೇಶ್ ಪ್ರೇ ಎವ್ರಿ ಮಾರ್ನಿಂಗ್. ನೋಡಿ, ಪ್ರತಿನಿತ್ಯ ನಡೀತಕ್ಕಂತಹ ಘಟನೆ ಇದಾಗಿದೆ, ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದಾಗಿದೆ. ಬ್ರಿಜೇಶ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಲ್ವಾ. ಹಿ ಶಿ ಇಟ್ ಅಥವಾ ಯಾವುದೇ ಒಂದು ಹೆಸರು ಬಂದ್ರೆ ಅದನ್ನ ನಾವು ಥರ್ಡ್ ಪರ್ಸನ್ ಅಂತ ಕರಿತೇವೆ. ಸೊ ಇದು ಸಿಂಗ್ಯುಲರ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ಗೆ ಎಸ್ ಅನ್ನ ಸೇರಿಸಬೇಕು. ಸೊ ಪ್ರೇ ಇರೋದನ್ನ ಪ್ರೇಸ್ ಅಂತ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬ್ರಿಜೇಶ್ ಪ್ರೇಸ್ ಎವ್ರಿ ಮಾರ್ನಿಂಗ್ ಅಂತ ಯು ನೀಡ್ ಟು ರೈಟ್. 7th ಒನ್, ಹಿ ಬಾಟ್ ಆನ್ ಯೂನಿವರ್ಸಿಟಿ ಬುಕ್. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲೂ ಕೂಡ ಆರ್ಟಿಕಲ್ ಮಿಸ್ಟೇಕ್ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಅಂತ ಇದೆ. ಸೊ ಇಲ್ಲಿ ನಾವು ಯೂನಿವರ್ಸಿಟಿಯನ್ನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನೋಡಿ, ಯು ಅಂತೇಳಿ. ಸೊ ದಿಸ್ ಈಸ್ ಕಾನ್ಸನೆಂಟ್ ಸೌಂಡ್, ಅಂದ್ರೆ ವ್ಯಂಜನದ ಸೌಂಡ್ ಆಗಿದೆ. ಸೊ ಬಿಫೋರ್ ಈ ಒಂದು ಕಾನ್ಸನೆಂಟ್ ಸೌಂಡ್ ಹಿಂದ್ಗಡೆ ನಾವು ಆನ್ ಅನ್ನ ಯೂಸ್ ಮಾಡೋದಿಲ್ಲ. ಆನ್ ಬಳಸಬೇಕು ಅಂದ್ರೆ ಅಲ್ಲಿ ವೊವೆಲ್ ಸೌಂಡ್ ಇರಬೇಕು. ಸೊ ಇಲ್ಲಿ ಆನ್ ಅನ್ನ ರಿಮೂವ್ ಮಾಡಬೇಕು, ಎ ಅಂತ ಫಿಲ್ ಮಾಡಬೇಕು. ಹಿ ಬಾಟ್ ಎ ಯೂನಿವರ್ಸಿಟಿ ಬುಕ್ ಅಂತ. 8th ಒನ್, ಶಿ ಗೋ ಟು ಸ್ಕೂಲ್ ಡೈಲಿ. ಸೊ ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳ ಗಮನಿಸಿ, ಏನ್ ಮಿಸ್ಟೇಕ್ ಆಗಿದೆ, ಡೈಲಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋ ಸೆಂಟೆನ್ಸ್ ಇದಾಗಿದೆ. ಸೊ ವರ್ಬ್ ಗೋ ಏನಿದೆನೋ ಇದು ಗೋಸ್ ಅಂತ ಆಗಬೇಕು. ಶಿ ಗೋಸ್ ಟು ಸ್ಕೂಲ್ ಡೈಲಿ. ಶಿ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. 9th ಒನ್, ಹಿ ಹ್ಯಾವ್ 2 ಬ್ರದರ್ಸ್. ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳ ನೋಡಿ, ಹಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಹಾಗಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಹ್ಯಾವ್ ಇರೋದನ್ನ ಹ್ಯಾಸ್ ಅಂತ ಬರೀಬೇಕು. ನೋಡಿ, ಹ್ಯಾವ್ ಇರೋದು ಹ್ಯಾಸ್ ಆಗುತ್ತೆ. ಹಿ ಹ್ಯಾಸ್ 2 ಬ್ರದರ್ಸ್ ಅಂತೇಳಿ. 10th ಒನ್, ಶಿ ಈಸ್ ಎ ಆನೆಸ್ಟ್ ಗರ್ಲ್. ವಿದ್ಯಾರ್ಥಿಗಳ ಆರ್ಟಿಕಲ್ ಮಿಸ್ಟೇಕ್ ಇದೆ. ಎ ಆನೆಸ್ಟ್ ಅಲ್ಲ, ಇದು ಆನ್ ಆನೆಸ್ಟ್. ಯಾಕಂದ್ರೆ ಆನೆಸ್ಟ್ ಅನ್ನ ನಾವು ಎಚ್ ಸೈಲೆಂಟ್ ಆಗುತ್ತೆ, ಆನೆಸ್ಟ್ ಅಂತ ಈ ರೀತಿ ಓದ್ತೇವೆ, ಆನೆಸ್ಟ್. ಸೊ ಆನ್ ಅದು ವೊವೆಲ್ ಸೌಂಡ್. 11th ಒನ್, ದ ಸನ್ ರೈಸ್ ಇನ್ ದ ಈಸ್ಟ್ ಅಂತ ಇದೆ. ಸೊ ಇದು ಕೂಡ ಎವ್ರಿ ಡೇ ಆಕ್ಷನ್ ಮತ್ತು ಯೂನಿಕ್ ಆಗಿ ಅಂದ್ರೆ ಪ್ರತಿನಿತ್ಯ ನಡೀತಕ್ಕಂತಹ ಒಂದು ಘಟನೆ ಆಗಿದೆ. ಸೊ ಇಲ್ಲಿ ಗಮನಿಸಿ, ಮಿಸ್ಟೇಕ್ ಇರ್ತಕ್ಕಂಥದ್ದು ವರ್ಬ್ ಅಲ್ಲಿ ರೈಸ್ ಅಂತ ಇದೆ ನೋಡಿ, ರೈಸಸ್ ಆಗಬೇಕು. ಯಾಕಂದ್ರೆ ದ ಸನ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಅದ್ರ ಜೊತೆಗೆ ಥರ್ಡ್ ಪರ್ಸನ್ ಕೂಡ ಆಗಿದೆ.
12th ಒನ್ ಚಿಲ್ಡ್ರನ್ ಎಂಜಾಯ್ಸ್ ಸ್ಟೋರೀಸ್. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗೆ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಆಗಿದೆ. ಪ್ಲೂರಲ್ ಅಂದ ತಕ್ಷಣ ನಾವು ವರ್ಬ್ ಅನ್ನ ಯಾವ ಕಾರಣಕ್ಕೂ ಎಸ್ ಅನ್ನ ಸೇರಿಸಬಾರ್ದು. ಚಿಲ್ಡ್ರನ್ ಎಂಜಾಯ್ ಸ್ಟೋರೀಸ್ ಅಂತ ಬರೀರಿ, ಎಸ್ ಅನ್ನ ರಿಮೂವ್ ಮಾಡಿ. 13th ಒನ್ ಶಿ ಡು ನಾಟ್ ಲೈಕ್ ಕಾಫಿ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಪ್ರತಿನಿತ್ಯ ನಡೀತಕ್ಕಂತಹ ಒಂದು ಘಟನೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್. ಶಿ ಡೂ ಇರೋದನ್ನ ಶಿ ಡಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಶಿ ಡಸಂಟ್ ಲೈಕ್ ಕಾಫಿ. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋ ಕಾರಣದಿಂದ. ಹಿ ಈಸ್ ಸೀನಿಯರ್ ದ್ಯಾನ್ ಮಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೀನಿಯರ್ ದ್ಯಾನ್ ಮಿ ಅಂತ ಬರೋದಿಲ್ಲ. ಸೀನಿಯರ್ ಬಂದಾಗ ಅಥವಾ ಜೂನಿಯರ್ ಬಂದಾಗ ಟು ಅಂತ ಬರಬೇಕು. ಸೀನಿಯರ್ ಟು ಮಿ ಅಂತ. 15th ಒನ್ ಆಫ್ ದ ಬಾಯ್ಸ್ ಆರ್ ಅಬ್ಸೆಂಟ್. ಗಮನಿಸಿ ವಿದ್ಯಾರ್ಥಿಗಳೇ, ಒನ್ ಆಫ್ ದ ಬಾಯ್ಸ್ ಅಲ್ಲಿ ಒನ್ ಅನ್ನೋದೇ ಸಬ್ಜೆಕ್ಟ್ ಆಗಿರುತ್ತೆ, ಅಂದ್ರೆ ಹುಡುಗರಲ್ಲಿ ಒಬ್ಬನು ಅಂತಕ್ಕಂಥದ್ದು. ಸೊ ಇಲ್ಲಿ ಒಬ್ಬನೇ ಇರೋದ್ರಿಂದ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸೋದಿಲ್ಲ, ಈಸ್ ಅಂತ ಬರೀಬೇಕು. ಒನ್ ಆಫ್ ದ ಬಾಯ್ಸ್ ಈಸ್ ಅಬ್ಸೆಂಟ್ ಅಂತ ಬರಿಬೇಕು. ಸೊ ಈ ರೀತಿ ನೀವೇನು ಮಾಡಬೇಕು, ಎರರ್ಸ್ ಅನ್ನ ಬರಿತಾ ಹೋಗ್ಬೇಕು. ಇನ್ನೂ ಒಂದಿಷ್ಟು ನೋಡೋಣ. ಐ ಸಾ ಎ ಎಲಿಫೆಂಟ್ ಇನ್ ದ ಝೂ ಅಂತ ಇದೆ. ಆನ್ ಎಲಿಫೆಂಟ್ ಯಾಕೆಂದ್ರೆ ಓವೆಲ್ ಸೌಂಡ್ ಇರೋದ್ರಿಂದ ಎ ಅನ್ನ ತೆಗೆದು ಆನ್ ಅಂತ ಬರೀರಿ. 17th ಒನ್ ಹಿ ಡಿಡ್ ನಾಟ್ ವೆಂಟ್ ಟು ಸ್ಕೂಲ್. ವಿದ್ಯಾರ್ಥಿಗಳು ಗಮನಿಸಿ, ಡಿಡ್ ಮತ್ತು ವೆಂಟ್ ಇವೆರಡೂ ಕೂಡ ಪಾಸ್ಟ್ ಅನ್ನ ತೋರಿಸ್ತವೆ. ಸೊ ಈ ರೀತಿ ಬರೆಯೋ ಹಾಗಿಲ್ಲ. ಡಿಡ್ ಆದ್ಮೇಲೆ ಬರತಕ್ಕಂತಹ ವರ್ಬ್ ಅನ್ನ V1 ಫಾರ್ಮ್ ಅಲ್ಲೇ ಬರೀಬೇಕು. ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತೇಳಿ. 18th ಒನ್ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಎ ಬುಕ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಹ್ಯಾವ್ ಇರೋದನ್ನ ಹ್ಯಾಸ್ ಅಂತ ಬರೀಬೇಕಾಗುತ್ತೆ. ಐ ಪ್ರೆಫರ್ ಟೀ ದ್ಯಾನ್ ಕಾಫಿ. ಮೊದಲಿಗೆ ಹೇಳಿದಾಗೆ ಪ್ರೆಫರ್ ಬಂದಾಗಲೂ ಕೂಡ ದ್ಯಾನ್ ಬರೋದಿಲ್ಲ, ಟು ಬರುತ್ತೆ. ದ ಇನ್ಫಾರ್ಮೇಶನ್ಸ್ ಆರ್ ಯೂಸ್ಫುಲ್ ಅಂತ ಇದೆ. ಸೊ ಇಲ್ಲಿ ದ ಇನ್ಫಾರ್ಮೇಶನ್ ಅಂತ ಬರಿಬೇಕು ಮತ್ತು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ದ ಇನ್ಫಾರ್ಮೇಶನ್ ಈಸ್ ಯೂಸ್ಫುಲ್ ಅಂತೇಳಿ. 21 ಎ ಸನ್ ರೈಸಸ್ ಇನ್ ದ ಈಸ್ಟ್. ಆಲ್ರೆಡಿ ನೋಡಿದ್ದೇವೆ. ಎ ಸನ್ ಬರೋದಿಲ್ಲ ವಿದ್ಯಾರ್ಥಿಗಳೇ, ದ ಸನ್ ಬರುತ್ತೆ. ಯಾಕಂದ್ರೆ ಸನ್ ಅಂತಕ್ಕಂಥದ್ದು ಯೂನಿಕ್ ಥಿಂಗ್ ಆಗಿದೆ, ಆರ್ಟಿಕಲ್ ಮಿಸ್ಟೇಕ್ ಇರತಕ್ಕಂಥದ್ದು. ಇಲ್ಲೂ ಸಹ ಎ ಅನ್ನ ತೆಗಿಬೇಕು. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೇಳಿ. ಇನ್ನು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒಂದು ನೋಡಿ, ನೋಬಡಿ ಕೇಮ್ ಟು ದ ಪಾರ್ಟಿ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಮೊದಲಿಗೆ ಏನ್ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನೆಗೆಟಿವ್ ಆಗಿದೆ. ಯಾಕೆಂದ್ರೆ ನೋಬಡಿ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಆಗಿರುತ್ತೆ. ಸೊ ಇದನ್ನ ಫಸ್ಟ್ ಗಮನಿಸಬೇಕು. ಇನ್ನು ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಅನ್ನ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ರೆ ಅದೇ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಗೊತ್ತಿರಬಹುದು ನಿಮ್ಗೆ, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಇವೆಲ್ಲ ಇದ್ರೆ ಅದನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೇವೆ. ಒಂದ್ ವೇಳೆ ಇಲ್ಲ ಅಂದ್ರೆ ವರ್ಬ್ ಅನ್ನ ಗಮನಿಸಬೇಕಾಗುತ್ತೆ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಇಲ್ಲಿ ಕೇಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನೇ ತೆಗೆದುಕೊಳ್ಬೇಕಾಗುತ್ತೆ ನಾವು ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ. ಬಟ್ ಇಲ್ಲಿ ಕೇಮ್ ಅಂತಾನೆ ತೆಗೆದುಕೊಳ್ಳೋ ಹಾಗಿಲ್ಲ. ವರ್ಬ್ ಫಾರ್ಮ್ ಅನ್ನ ನೋಡ್ಕೋಬೇಕು. ಡೂ, ಡಸ್, ಡಿಡ್ ಗಳನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಮಾಡಬೇಕು. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ. ಇಲ್ಲಿ ಕೇಮ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋ ಕಾರಣ ನಾವು ಡಿಡ್ ಅನ್ನ ತೆಗೆದುಕೊಳ್ತೇವೆ. ಸೊ ಡಿಡ್ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ತೇವೆ. ಮತ್ತೆ ಕ್ವಶನ್ ಟ್ಯಾಗ್ ಮಾಡಬೇಕು ಅಂದ್ರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಟ್ಯಾಗ್ ಮಾಡಬೇಕು. ಒಂದ್ ವೇಳೆ ಸ್ಟೇಟ್ಮೆಂಟೇ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ ನೋಡಿ, ನೆಗೆಟಿವ್ ಇದೆ, ಯಾಕಂದ್ರೆ ನೋಬಡಿ ಬಂದಿರೋದ್ರಿಂದ. ಸೊ ಇಲ್ಲಿ ನಾಟ್ ಅನ್ನ ಸೇರಿಸೋ ಹಾಗಿಲ್ಲ ಟ್ಯಾಗಿಗೆ. ಸೊ ಡಿಡ್ ಅಂತ ಆಗುತ್ತೆ. ಮತ್ತು ನೋಬಡಿಗೆ ನಾವು ಪ್ರನೌನ್ ಅನ್ನ ಬಳಸಬೇಕಾಗುತ್ತೆ, ಡಿಡ್ ದೇ ಅಂತ ಹೇಳಿ. ಇನ್ನು ಸೆಕೆಂಡ್ ಒನ್, ಸಹನಾ ಈಸ್ ವೆರಿ ಬಿಸಿ ಅಂತ ಇದೆ. ಸೊ ಇಲ್ಲಿ ಈಸ್ ಇರೋದ್ರಿಂದ ಈಸ್ ಅನ್ನೇ ತೆಗೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬ್. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಇಸಂಟ್ ಅಂತ ಆಗುತ್ತೆ. ಸಹನಾಗೆ ಪ್ರನೌನ್ ಅನ್ನ ನಾವು ಶಿ ಅಂತ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಇಸಂಟ್ ಸಹನಾ ಅಂತ ಬರೆಯೋ ಹಾಗಿಲ್ಲ, ಇಸಂಟ್ ಶಿ ಅಂತೇಳಿ. ಥರ್ಡ್ ಒನ್, ದೇ ಆರ್ ನಾಟ್ ಕಮಿಂಗ್ ಟುಡೇ ಅಂತ ಇದೆ. ನೋಡಿ, ಆರ್ಂಟ್. ಸೊ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ಅಂತ ಗೊತ್ತಾಗುತ್ತೆ, ಬಿಕಾಸ್ ನಾಟ್ ಇಸ್ ದೇರ್. ಸೊ ಆರ್ ಅನ್ನ ತೆಗೆದುಕೊಳ್ತೇವೆ. ಪ್ರನೌನ್ ಇದೆ ಸಬ್ಜೆಕ್ಟ್, ಸೊ ಅದನ್ನೇ ತೆಗೆದುಕೊಳ್ತೇವೆ, ಆರ್ ದೇ ಅಂತ ಹೇಳಿ. ಫೋರ್ತ್ ಒನ್, ಯು ಫಿನಿಶ್ಡ್ ದ ವರ್ಕ್ ಅಂತ ಇದೆ. ಸೊ ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲ, ಫಿನಿಶ್ಡ್ ಇದೆ ಅಲ್ವಾ, ಇದನ್ನ ನೋಡ್ತೇವೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಡಿಡ್ ಅನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನ ಬರೀಬೇಕು. ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ಡಿಡೆಂಟ್ ಅಂತ ಆಗುತ್ತೆ. ಡಿಡೆಂಟ್ ಯು ಅಂತ ಕ್ವಶನ್ ಟ್ಯಾಗ್ ಅನ್ನ ಬರೀರಿ. ಫಿಫ್ತ್ ಒನ್, ಹಿ ಡಸಂಟ್ ಲೈಕ್ ಮಿಲ್ಕ್ ಅಂತ ಇದೆ. ಸೊ ಡಸಂಟ್ ನೋಡಿ, ಡಸ್ ಅನ್ನ ತೆಗೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬ್. ನಾಟ್ ಅನ್ನ ಸೇರಿಸೋ ಹಾಗಿಲ್ಲ, ಬಿಕಾಸ್ ಸ್ಟೇಟ್ಮೆಂಟ್ ಅಲ್ಲೇ ನಾಟ್ ಇರೋದ್ರಿಂದ ಡಸ್ ಹಿ ಅಂತ ಆಗುತ್ತೆ. ಶಿ ವಾಸ್ ಲೇಟ್ ಎಸ್ಟರ್ಡೇ ಅಂತ ಇದೆ. ಸೊ ವಾಸ್ ಅನ್ನ ಹೆಲ್ಪಿಂಗ್ ವರ್ಬ್ ಇದೆ, ವಾಸಂಟ್ ಪ್ರನೌನ್ ಫಾರ್ಮ್, ಶಿ ಸಬ್ಜೆಕ್ಟ್ ಇದೆ, ಅದನ್ನೇ ಬರೀತೇವೆ. ದೇ ಹ್ಯಾವಂಟ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ನೋಡಿ, ಹ್ಯಾವಂಟ್ ನಾಟ್ ಇದೆ, ಸೊ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ. ಹೆಲ್ಪಿಂಗ್ ವರ್ಬ್ ಅನ್ನ ಹ್ಯಾವ್ ಅನ್ನ ತೆಗೆದುಕೊಳ್ತೇವೆ, ಹ್ಯಾವ್ ದೇ. ಇನ್ನು ನೆಕ್ಸ್ಟ್, ಯು ಆರ್ ರೆಡಿ ಅಂತ ಇದೆ. ಆರ್ ಅಂತ ತೆಗೆದುಕೊಳ್ತೇವೆ. ಆರ್ ನಾಟ್ ಎಲ್ಲೂ ಇಲ್ಲ,
ಸೊ ಆರ್ಂಟ್ ಅಂತ ಆಗುತ್ತೆ, ಆರ್ಂಟ್ ಯು. ಹಿ ಡಿಡೆಂಟ್ ಕಾಲ್ ಯು ಅಂತ ಇದೆ ನೋಡಿ, ಡಿಡ್ ಅನ್ನೇ ತೆಗೆದುಕೊಳ್ಬೇಕು ಮತ್ತು ನಾಟನ್ನು ಸೇರಿಸ್ಬಿಡಿ, ಡಿಡ್ ಹಿ. ದ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಇದೆ, ಸೊ ಆರ್ ಅನ್ನೇ ತೆಗೆದುಕೊಳ್ತೇವೆ, ಆರ್ ನಾಟನ್ನು ಸೇರಿಸಬೇಕು ಬಿಕಾಸ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ಆರ್ಂಟ್ ದ ಸ್ಟೂಡೆಂಟ್ಸ್ ಇರೋದ್ರಿಂದ ನೋಡಿ ಪ್ರೊನೌನ್ ಅನ್ನ ದೇ ಅಂತ ಬಳಸ್ತೇವೆ. ಶಿ ಕೆನಾಟ್ ಡ್ರೈವ್, ಕೆನಾಟ್ ಅಂತ ಇದೆ, ಸೊ ನೆಗೆಟಿವ್ ಇದೆ, ಕ್ಯಾನ್ ಅಂತ ತೆಗೆದುಕೊಳ್ತೇವೆ, ಕ್ಯಾನ್ ಶಿ. ವಿ ಶುಡ್ ಸ್ಟಾರ್ಟ್ ನೌ ಅಂತ ಇದೆ, ಶುಡಂಟ್ ವಿ. ಶುಡ್ ಅಂತಕ್ಕಂತಹ ಮಾಡಲ್ ವರ್ಬನ್ನೇ ತೆಗೆದುಕೊಳ್ತೇವೆ, ಶುಡಂಟ್ ವಿ ಅಂತ ಹೇಳಿ. ಯು ವರೆಂಟ್ ಸ್ಲೀಪಿಂಗ್, ವರೆಂಟ್ ಅಂತ ಇದೆ ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್, ಸೊ ವರ್ ಮಾತ್ರ ತೆಗೆದುಕೊಳ್ಳಿ, ವರ್. ಪ್ರೊನೌನ್ ಫಾರ್ಮ್ ಅಲ್ಲೇ ಇದೆ ಸಬ್ಜೆಕ್ಟ್, ಸೊ ಯು ಅಂತ ಬರೀರಿ. 14th ಒನ್, ದೇ ಲೈಕ್ ಮ್ಯೂಸಿಕ್ ಅಂತ ಇದೆ, ಲೈಕ್ ಅಂತ V1 ಫಾರ್ಮ್ ಅಲ್ಲಿ ಇದೆ, ಸೊ ನಾವೇನ್ ಮಾಡ್ತೇವೆ, ಡೂ ಅನ್ನು ತೆಗೆದುಕೊಳ್ತೇವೆ, ಡೂ ನಾಟ್, ಡೋಂಟ್ ಅಂತೇಳಿ, ಡೋಂಟ್ ದೇ. ಶಿ ಡಸಂಟ್ ನೋ ದ ಆನ್ಸರ್, ಸೊ ಇಲ್ಲೂ ಕೂಡ ಅಷ್ಟೇ ಡಸ್ ತೆಗೆದುಕೊಳ್ತೇವೆ, ಯಾಕಂದ್ರೆ ಅಲ್ಲೇ ಕೊಟ್ಟಿದ್ದಾರೆ, ಡಸ್. ನಾಟ್ ಅನ್ನು ಸೇರಿಸ್ಬಿಡಿ, ಡಸ್ ಶಿ ಪ್ರೊನೌನ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೇವೆ. ಸೊ ಈ ರೀತಿ ನೀವು ಕ್ವಶನ್ ಟ್ಯಾಕ್ಸ್ ಅನ್ನ ಸಾಲ್ವ್ ಮಾಡಿ. ಇನ್ನು ಪ್ರಿಪೋಸಿಷನ್ಸ್ಗೆ ಸಂಬಂಧಪಟ್ಟಂತೆನೂ ಕೂಡ ಒಂದು ಪ್ರಶ್ನೆ ಬರೋ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆರ್ಟಿಕಲ್ ಕೊಟ್ಟಿರ್ತಾರೆ, ಇಲ್ಲ ಪ್ರಿಪೋಸಿಷನ್ಸ್ ಕೊಟ್ಟಿರ್ತಾರೆ, ಸೊ ಕೆಲವೊಂದಿಷ್ಟು ಪ್ರಿಪೋಸಿಷನ್ ಅನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಎಕ್ಸರ್ಸೈಸ್ ಅನ್ನ. ನಿಶಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಬೈ ಬಸ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಮೋಡ್ ಅಲ್ಲಿ ವೆಹಿಕಲ್ ಅಲ್ಲಿ ಬರ್ತಾ ಇದೀವಿ ಅಂದ್ರೆ ಬಸ್ ಇರ್ಬೋದು, ಕಾರ್ ಇರ್ಬೋದು, ಟ್ರೈನ್ ಇರ್ಬೋದು, ಬೈ ಬಸ್, ಬೈ ಕಾರ್, ಬೈ ಟ್ರೈನ್ ಅಂತ ಹೇಳಬೇಕು. ಶಿ ಈಸ್ ಅಫ್ರೇಡ್ ಡ್ಯಾಶ್ ಡಾಗ್ಸ್ ಅಂತ ಇದೆ, ಶಿ ಈಸ್ ಅಫ್ರೇಡ್ ಆಫ್. ದ ಬುಕ್ ಈಸ್ ಆನ್ ದ ಟೇಬಲ್, ಬುಕ್ ಟೇಬಲ್ ಮೇಲೆ ಇದೆ ಅದಕ್ಕೆ ಆನ್ ದ ಟೇಬಲ್ ಅಂತ ಹೇಳ್ತೇವೆ. ಹಿ ಅರೈವ್ಡ್ ಡ್ಯಾಶ್ ದ ಏರ್ಪೋರ್ಟ್ ಆನ್ ಟೈಮ್ ಅಂತ ಇದೆ, ಎಟ್ ದ ಏರ್ಪೋರ್ಟ್. ಐ ಆಮ್ ಇಂಟ್ರೆಸ್ಟೆಡ್ ನೋಡಿ, ಇಂಟ್ರೆಸ್ಟೆಡ್ ಬಂದಾಗಲೂ ಅಷ್ಟೇ ಇನ್ ಮ್ಯೂಸಿಕ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್, ಈ ರೀತಿ ಬರುತ್ತೆ. ಶಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ 2020 ಇದೆ, ಸೊ ಸಿನ್ಸ್ ಅಂತ ಯೂಸ್ ಮಾಡ್ತೇವೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮ್ ಇಂದ ಅಂತ ಅಂದಾಗ ನಾವು ಸಿನ್ಸ್ ಅನ್ನ ಬಳಸಬೇಕಾಗುತ್ತೆ. ಐ ಪ್ರೆಫರ್ ಟೀ, ಆಲ್ರೆಡಿ ಈ ರೂಲ್ ಅನ್ನ ಹೇಳಿದ್ದೀನಿ ನಿಮಗೆ, ಟು ಕಾಫಿ, ಪ್ರೆಫರ್ ಬಂದಾಗ ಟು ಬರಬೇಕು. ದೇ ಆರ್ ಫಾಂಡ್ ಆಫ್ ನೋಡಿ, ಫಾಂಡ್ ಕೂಡ ಅಷ್ಟೇ, ಫಾಂಡ್ ಆದ್ಮೇಲೆ ಆಫ್ ಅಂತ ಪ್ರಿಪೋಸಿಷನ್ ಯೂಸ್ ಮಾಡ್ತೇವೆ. ದೇ ಆರ್ ಫಾಂಡ್ ಆಫ್ ಪ್ಲೇಯಿಂಗ್ ಕ್ರಿಕೆಟ್, ದೇ ಆರ್ ಫಾಂಡ್ ಆಫ್ ಟ್ರಾವೆಲಿಂಗ್, ಈ ರೀತಿ. ಹಿ ಈಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಗುಡ್ ಇದರ ಜೊತೆಗೆ ಅಟ್ ಬರುತ್ತೆ. ದ ಟೀಚರ್ ಈಸ್ ಆಂಗ್ರಿ ವಿತ್ ಹಿಮ್, ಅವನ ಜೊತೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಶಿ ವೆಂಟ್ ಡ್ಯಾಶ್ ದ ಮಾರ್ಕೆಟ್ ಎಸ್ಟರ್ಡೇ, ಶಿ ವೆಂಟ್ ಟು ದ ಮಾರ್ಕೆಟ್. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಆನ್ ದ ವಾಲ್, ಗೋಡೆಯ ಮೇಲೆ, ಆನ್ ದ ವಾಲ್ ಅಂತ ಹೇಳ್ತೇವೆ. ವಿ ವಿಲ್ ಮೀಟ್ ಆನ್ ಮಂಡೇ, ಸೊ ಈ ರೀತಿ ಪರ್ಟಿಕ್ಯುಲರ್ ಡೇ ಅನ್ನ ಹೇಳಬೇಕಾದ್ರೂ ಕೂಡ ಆನ್ ಮಂಡೇ, ಆನ್ ಸಂಡೇ, ಆನ್ ಟ್ಯೂಸ್ಡೇ, ಈ ರೀತಿ ಹೇಳ್ತೇವೆ ನಾವು. ಹಿ ಅಪಲಜೈಸ್ಡ್ ಫಾರ್ ಹಿಸ್ ಮಿಸ್ಟೇಕ್, ಅಪಲಜೈಸ್ಡ್ ಬಂದಾಗ ಫಾರ್ ಅಂತ ಹೇಳ್ತೇವೆ. ಶಿ ಈಸ್ ಲುಕಿಂಗ್ ಫಾರ್ ಹರ್ ಕೀಸ್, ಸರ್ಚಿಂಗ್ ಮಾಡ್ತಾ ಇರತಕ್ಕಂಥದ್ದು ಅನ್ಲಿಕ್ಕೂ ಕೂಡ ಹಿ ಈಸ್ ಲುಕಿಂಗ್ ಫಾರ್ ಹರ್ ಕೀಸ್. ಇನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೂ ಕೂಡ ಒಂದು ಪ್ರಶ್ನೆ ನಿಮ್ಗೆ ಇರುತ್ತೆ, ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಒಂದಿಷ್ಟು ಎಕ್ಸರ್ಸೈಸ್ ಅನ್ನ. ಡ್ಯಾಶ್ ಒನ್ ಆಫ್ ದ ಬಾಯ್ಸ್ ಪ್ಲೇಯಿಂಗ್ ಔಟ್ಸೈಡ್ ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ ಒನ್ ಅಂತಕ್ಕಂತಹ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಸೊ ಇಲ್ಲಿ ಸಿಂಗ್ಯುಲರ್ ಇದ್ದಾಗ ನಾವು ಈಸ್ ಅನ್ನ ತೆಗೆದುಕೊಳ್ತೇವೆ, ಆರ್ ಅಂದ್ರೆ ಪ್ಲೂರಲ್ ಇದ್ದಾಗ ತೆಗೆದುಕೊಳ್ಬೇಕಾಗುತ್ತೆ. ಒನ್ ಆಫ್ ದ ಬಾಯ್ಸ್ ಈಸ್ ಪ್ಲೇಯಿಂಗ್ ಔಟ್ಸೈಡ್. ಸೆಕೆಂಡ್ ಒನ್, ಈಚ್ ಆಫ್ ದ ಸ್ಟೂಡೆಂಟ್ಸ್, ಈಚ್ ಬಂದಾಗಲೂ ಅಷ್ಟೇನೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಅನ್ನ ತೆಗೆದುಕೊಳ್ಬೇಕು, ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದಾಗ ಹ್ಯಾಸ್ ನೆನ್ಪಿಟ್ಕೊಳ್ಳಿ. ಅ ನಂಬರ್ ಆಫ್ ಪೀಪಲ್ ನೋಡಿ, ಅ ನಂಬರ್ ಆಫ್ ಅಂತಕ್ಕಂಥದ್ದು ಪ್ಲೂರಲ್ ಅನ್ನು ತೋರಿಸ್ತಾ ಇದೆ, ಅಂದ್ರೆ ಅನೇಕ ಜನಗಳು ಅಂತ ಹೇಳಿ. ಅ ನಂಬರ್ ಆಫ್ ಪೀಪಲ್ ವೇರ್ ಆರ್ ವೇಟಿಂಗ್ ಫಾರ್ ದ ಬಸ್, ಆರ್ ಅಂತ ಬರುತ್ತೆ. ದ ನಂಬರ್ ಆಫ್ ಬುಕ್ಸ್ ಡ್ಯಾಶ್ ಇನ್ಕ್ರೀಸಿಂಗ್, ಇಲ್ಲೂ ಅಷ್ಟೇ, ದ ನಂಬರ್ ಆಫ್ ಬುಕ್ಸ್ ನೋಡಿ, ದ ನಂಬರ್ ಆಫ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಪುಸ್ತಕಗಳ ಸಂಖ್ಯೆ ಅಂದ್ರೆ ಒಂದೇ ಆಗುತ್ತೆ. ದ ನಂಬರ್ ಆಫ್ ಬುಕ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಬರುತ್ತೆ. ಎವ್ರಿ ಒನ್ ಡ್ಯಾಶ್ ಹ್ಯಾಪಿ ಟುಡೇ, ಎವ್ರಿ ಒನ್ ಪ್ರತಿಯೊಬ್ಬರು ಕೂಡ ಈಸ್ ಹ್ಯಾಪಿ ಟುಡೇ. ಒನ್ ಆಫ್ ಮೈ ಟೀಚರ್ಸ್, ಒನ್ ಬಂದಿದೆ ನೋಡಿ, ಸೊ ಸಿಂಗ್ಯುಲರ್ ಅಂತ ಗೊತ್ತಾಗುತ್ತೆ, ಸೊ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡಿ. ನೀದರ್ ಆಫ್ ದ ಆನ್ಸರ್ಸ್ ನೋಡಿ, ನೀದರ್ ಅಂದ್ರೆ ಯಾವುದೂ ಅಲ್ಲ, ಒಂದೇ ಒಂದು ಅಂತ, ಯಾವುದೊಂದು ಕೂಡ ಅನ್ನೋ ಅರ್ಥವನ್ನ ಕೊಡುತ್ತೆ. ನೀದರ್ ಆಫ್ ದ ಆನ್ಸರ್ಸ್ ಈಸ್ ಕರೆಕ್ಟ್, ಸಿಂಗ್ಯುಲರ್ ಆಗಿರುತ್ತೆ ನೀದರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಮೆನಿ ಅ ಸ್ಟೂಡೆಂಟ್ ನೋಡಿ, ಮೆನಿ ಅ ಸ್ಟೂಡೆಂಟ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿರುತ್ತೆ, ಸೊ ಇಲ್ಲಿ ಹ್ಯಾಸ್ ಅನ್ನ ಯೂಸ್ ಮಾಡ್ತೇವೆ. ಇನ್ನು ಈಚ್ ಆಫ್ ದ ಪ್ಲೇಯರ್ಸ್, ಪ್ರತಿಯೊಬ್ಬ ಪ್ಲೇಯರ್ ಕೂಡ, ಇದು ಕೂಡ ಸಿಂಗ್ಯುಲರ್ ಆಗಿದೆ, ಹ್ಯಾಸ್ ಅನ್ನ ಯೂಸ್ ಮಾಡಬೇಕು.
ಒನ್ ಆಫ್ ದ ಗರ್ಲ್ಸ್ ಒನ್ ಬಂದಿದೆ, ಈಸಿಯಾಗಿ ನಾವು ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ಬಳಸ್ತೇವೆ. ಸೊ ಈ ರೀತಿ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಇನ್ನು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅನೇಕ ರೂಲ್ಸ್ ಅನ್ನ ಹೇಳಿದ್ದೇನೆ. ಇಲ್ಲಿ ಗಮನಿಸ್ತಾ ಬನ್ನಿ. ಹಿ ಈಸ್ ಡ್ಯಾಶ್ MLA ಆಫ್ ಅವರ್ ಏರಿಯಾ. ವಿದ್ಯಾರ್ಥಿಗಳಿಗೆ ಗಮನಿಸಿ, MLA ಇದನ್ನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನಾವು ಅಂದ್ರೆ ಎಂ ಅಲ್ವಾ. ಸೊ ವೊವೆಲ್ ಸೌಂಡ್ ಆಗಿದೆ. ಸೊ ಇಲ್ಲಿ ಆನ್ ಅಂತ ಹೇಳಿ ಫಿಲ್ ಮಾಡಬೇಕು ನೀವು. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಆನೆಸ್ಟ್ ಮೊದಲಿಗೆ ಹೇಳಿದಾಗೆ ಆ ಅನ್ನೋದು ವೊವೆಲ್ ಸೌಂಡ್ ಆಗಿದೆ. ಸೊ ಇಲ್ಲಿ ಆನ್ ಅನ್ನ ಫಿಲ್ ಮಾಡಿ. ಐ ಸಾ ಎ ಡಾಗ್ ಇನ್ ದ ಸ್ಟ್ರೀಟ್ ಅಂತ ಹೇಳಬೇಕು, ಯಾಕಂದ್ರೆ ನೋಡಿ ಸೌಂಡ್ ಏನಿದೆ ಕಾನ್ಸನೆಂಟ್ ಇರೋ ಕಾರಣ. ಶಿ ಬಾಟ್ ಡ್ಯಾಶ್ ಆಪಲ್ ನೋಡಿ ವೊವೆಲ್ ಸೌಂಡ್ ಇದೆ. ಸೊ ವೊವೆಲ್ ಸೌಂಡ್ ಅಂದ್ರೆ ಆನ್ ಅನ್ನ ಫಿಲ್ ಮಾಡಿ. ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟು ನೈಟ್. ನೋಡಿ ಮೂನ್ ಇರ್ಬೋದು, ಸನ್ ಇರ್ಬೋದು. ಯುನಿಕ್ ಥಿಂಗ್ಸ್ ಬಂದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಯೂಸ್ ಮಾಡಿ. ದ ಸನ್, ದ ಮೂನ್ ಈ ರೀತಿ ಹೇಳ್ತೇವೆ. ಅದೇ ರೀತಿ ರಿವರ್ಸ್ಗಳು ಬಂದ್ರೆ ದ ಗಂಗಾ, ದ ಕಾವೇರಿ, ದ ತುಂಗಭದ್ರಾ ಈ ರೀತಿ ಹೇಳಬೇಕು. ಹಿ ವಾಂಟ್ಸ್ ಟು ಬಿಕಮ್ ಅನ್ ಆಕ್ಟರ್. ನೋಡಿ ಆಕ್ಟರ್ ವೊವೆಲ್ ಸೌಂಡ್ ಇದೆ. ದಿಸ್ ಈಸ್ ಬೆಸ್ಟ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಬೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಇದ್ದಾಗ ನಾವು ಯಾವಾಗಲೂ ಡೆಫಿನಿಟ್ ಆರ್ಟಿಕಲ್ ಅನ್ನೇ ಯೂಸ್ ಮಾಡಬೇಕು. ದಿಸ್ ಈಸ್ ದ ಬೆಸ್ಟ್ ಮೂವಿ. ದಿಸ್ ಈಸ್ ದ ಟಾಲೆಸ್ಟ್ ಮೌಂಟೇನ್. ಹಿ ಈಸ್ ದ ಬೆಸ್ಟ್ ಮ್ಯಾನ್. ಹಿ ಈಸ್ ದ ಶಾರ್ಟೆಸ್ಟ್ ಬಾಯ್ ಈ ರೀತಿ. ಶಿ ಗೇವ್ ಮೀ ಡ್ಯಾಶ್ ಯೂಸ್ಫುಲ್ ಬುಕ್. ನೋಡಿ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಅಂತ ಹೇಳ್ತೇವೆ. ಸೊ ಇದು ಕಾನ್ಸನೆಂಟ್ ಆಗಿದೆ. ಸೊ ಎ ಅನ್ನ ಯೂಸ್ ಮಾಡಿ. ಹಿ ವೇಟೆಡ್ ಫಾರ್ ಆನ್ ಅವರ್ ಅಂತ ಹೇಳ್ತೇವೆ. ಹವರ್ ಅನ್ನೋದಿಲ್ಲ, ಆರ್ ಅಂತ ಹೇಳ್ತೇವೆ. ವೊವೆಲ್ ಸೌಂಡ್ 10th ಒನ್. ಶಿ ಈಸ್ ಡ್ಯಾಶ್ ಟೀಚರ್ ಇನ್ ಅವರ್ ಸ್ಕೂಲ್. ಶಿ ಈಸ್ ಅ ಟೀಚರ್. ಐ ಸಾ ಆನ್ ಎಲಿಫೆಂಟ್. ಯಾಕೆಂದ್ರೆ ನೋಡಿ ವೊವೆಲ್ ಸೌಂಡ್ ಎಲಿಫೆಂಟ್. ಡ್ಯಾಶ್ ಅರ್ತ್ ನೋಡಿ ವಿದ್ಯಾರ್ಥಿಗಳೇ ಯೂನಿಕ್ ಆಗಿರ್ತಕ್ಕಂತಹ ಥಿಂಗ್ ಆಗಿದೆ. ಸೊ ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೇವೆ. ದ ಅರ್ತ್, ದ ಸನ್, ದ ಮೂನ್ ಇಲ್ಲೇ ಇದೆ ನೋಡಿ ದ ಸನ್ ಅಂತ. ಹಿ ಏಟ್ ಆನ್ ಆರೆಂಜ್ ಅಂತ ಹೇಳ್ತೇವೆ, ಯಾಕೆಂದ್ರೆ ವೊವೆಲ್ ಸೌಂಡ್. ಶಿ ಈಸ್ ಆನ್ ಇಂಟೆಲಿಜೆಂಟ್ ಸ್ಟೂಡೆಂಟ್. ಇಂಟೆಲಿಜೆಂಟ್ ಯಾಕೆಂದ್ರೆ ಈ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ. ರಿವರ್ ಹೆಸರು ಬಂದಿದೆ ನೋಡಿ. ಗಂಗಾ ಈಸ್ ಎ ಸ್ಯಾಕ್ರೆಡ್ ರಿವರ್. ದ ಗಂಗಾ ಅಂತ ಹೇಳಬೇಕು ರಿವರ್ಸ್ ನೇಮ್ ಬಂದಾಗ. ಹಿ ಬಾಟ್ ಡ್ಯಾಶ್ ಅಂಬ್ರೇಲಾ. ಅಂತ ಇದೆ ವೊವೆಲ್ ಸೌಂಡ್. ಆನ್ ಅಂಬ್ರೇಲಾ. ಶಿ ಟೋಲ್ಡ್ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಆಲ್ರೆಡಿ ಹೇಳಿದ್ದೇನೆ. ದಿಸ್ ಈಸ್ ಸೇಮ್ ಹೌಸ್ ವಿ ಸಾ ಯೆಸ್ಟರ್ಡೇ. ನೋಡಿ ನಿನ್ನೆ ನೋಡಿರ್ತಕ್ಕಂತಹ ಮನೆನೇ ಇದಾಗಿದೆ. ಅಂದ್ರೆ ಆಲ್ರೆಡಿ ನೋಡಿರ್ತಕ್ಕಂಥದ್ದೇ, ತಿಳಿದಿರ್ತಕ್ಕಂಥದ್ದೇ. ಈ ರೀತಿ ಆಲ್ರೆಡಿ ತಿಳಿದಿರೋದು ಬಂದ್ರೆ ನಮಗೆಲ್ಲ ಗೊತ್ತಿದ್ರೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೇವೆ. ದಿಸ್ ಈಸ್ ದ ಸೇಮ್ ಹೌಸ್ ವಿ ಸಾ ಯೆಸ್ಟರ್ಡೇ. ನಿನ್ನೆ ನೋಡಿದ್ವು ಅಲ್ವಾ ಅದೇ ಮನೆ. ಸೊ ದ ಸೇಮ್. ಇನ್ನು ಡೈಲಾಗ್ ರೈಟಿಂಗಿಗೆ ಸಂಬಂಧಪಟ್ಟಂತೆ ನೋಡಿ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತೇಳಿ 3 ಅಂಕಕ್ಕೆ ಕೇಳ್ತಕ್ಕಂಥದ್ದು. ನೀವು 3 ಡೈಲಾಗ್ಸ್ ಅನ್ನ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತವೆ. ತುಂಬಾ ಸಿಂಪಲ್ ಆಗಿರುತ್ತೆ. ದೇವರಾಜ್ ಮತ್ತು ಶಿವಾಜಿ ಮಾತಾಡ್ತಾ ಇದ್ದಾರೆ, ಅಂದ್ರೆ 2 ಫ್ರೆಂಡ್ಸ್ ಮಾತಾಡ್ತಾ ಇದ್ದಾರೆ ಪಾರ್ಕ್ ಅಲ್ಲಿ. ಮೊದಲನೇದಾಗಿ ಗ್ರೀಟಿಂಗ್ ಅಂತ ಇದೆ. ಗ್ರೀಟಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್, ಹಾಯ್, ಹಲೋ ಈ ರೀತಿ ಹೇಳ್ತೇವಲ್ವಾ ಆ ಪದಗಳು. ನೆಕ್ಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್, ಯಾವುದೋ ಒಂದು ಮಾಹಿತಿಯನ್ನು ಕೊಡ್ತಾ ಇರಬೇಕು ಇಲ್ಲಿ. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆಯನ್ನು, ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಲ್ವಾ ಆ ಪದಗಳು. ಈಗ ಡೈಲಾಗ್ಸ್ ನೋಡೋಣ. ಹೌ ಆರ್ ಯು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಗ್ರೀಟಿಂಗ್ ಅನ್ನ ಫಿಲ್ ಮಾಡಬೇಕು. ಫೈನ್ ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡಾನ್ಸ್ ಕಾಂಪಿಟೇಷನ್ ಅಂತ ನೆಕ್ಸ್ಟ್ ಇದೆ. ಅಂದ್ರೆ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ನೀನು ಭಾಗವಹಿಸಿದ್ಯಾ ಅಂತ ಕೇಳ್ತಾ ಇದ್ದಾನೆ. ದೇವರಾಜ್ ಇನ್ಫಾರ್ಮೇಶನ್ ಕೊಡಬೇಕು. ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದಾನೆ, ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಏನ್ ಬರೆಯೋದು ಅಂತ ನೋಡೋಣ. ದೇವರಾಜ್ ಈಗ ಗ್ರೀಟಿಂಗ್ ಕೊಡ್ಬೇಕಲ್ವಾ. ಹಲೋ ಶಿವಾಜಿ. ಹಲೋ ಶಿವಾಜಿ, ಹೌ ಆರ್ ಯು ಆಲ್ರೆಡಿ ಬಂದಿದೆ. ಸೊ ನಾವು ಅದನ್ನೇ ಸೇರಿಸ್ಕೊಂಡು ಬರಿತೇವೆ. ಹಲೋ ಶಿವಾಜಿ, ಗುಡ್ ಮಾರ್ನಿಂಗ್ ಶಿವಾಜಿ ಈ ರೀತಿ ನೀವು ಗ್ರೀಟಿಂಗ್ಸ್ ಅನ್ನ ಬರೀರಿ. ಇನ್ನು ಹೌ ಆರ್ ಯುಗೆ ಉತ್ತರ ಕೊಡ್ತಾ ಇದ್ದಾನೆ ಶಿವಾಜಿ. ಫೈನ್ ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡಾನ್ಸ್ ಕಾಂಪಿಟೇಷನ್. ಸೊ ಎಸ್, ನಾನು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಬೇಕು. ಯಾಕಂದ್ರೆ ಇವನು ಕಂಗ್ರಾಚುಲೇಷನ್ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಗಮನಿಸಿ. ಸೊ ಇಲ್ಲಿ ದೇವರಾಜ್ ಏನು ಹೇಳಬೇಕು? ಎಸ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್. ಕಂಗ್ರಾಚುಲೇಷನ್ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಪ್ರೈಸ್ ಅನ್ನ ಗೆದ್ದಿರ್ಬೇಕಲ್ವಾ. ಹಾಗಾಗಿ ಎಸ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಒನ್ ದ ಫಸ್ಟ್ ಪ್ರೈಸ್ ಅಂತ ಬರೆಯೋಣ. ಒನ್ ದ ಫಸ್ಟ್ ಪ್ರೈಸ್. ಸೊ ಇದಕ್ಕೆ ಈಗ ಶಿವಾಜಿ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾನೆ. ಅದಕ್ಕೆ ಈಗ ಗ್ರಾಟಿಟ್ಯೂಡ್ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ರೀತಿ ನೀವು ಡೈಲಾಗ್ ರೈಟಿಂಗ್ ಅನ್ನ ಯಾವ ಮಾಹಿತಿ ಕೇಳಿದ್ದಾರೋ ಅದನ್ನ ನೋಡ್ಕೊಂಡು ಸಿಂಪಲ್ ಆಗಿರೋ ಸೆಂಟೆನ್ಸ್ ಅನ್ನೇ ಬರೀರಿ.
ಇನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯನ್ನ ಇಲ್ಲೇ ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮಿನಿಸ್ಟರ್ ಮತ್ತು ಕ್ರಿಮಿನಲ್ ಇವರಿಬ್ಬರ ಮಧ್ಯೆ ನಡೀತಕ್ಕಂಥದ್ದು. ಫಸ್ಟ್ ಸ್ಟೇಟ್ಮೆಂಟ್ ಗಮನಿಸಿ, ವೈ ಡು ಯು ನಾಟ್ ರನ್ ಅವೇ ಕ್ವಶನ್ ಆಗಿದೆ, ಯಾಕೆ ನೀನು ಓಡೋಗ್ಲಿಲ್ಲ ಅಂತಕ್ಕಂಥದ್ದು. ಸೊ ಯಾವ ರೀತಿ ಬರೆದು ಉತ್ತರ ನೋಡಿ. ಫಸ್ಟ್ಗೆ ಮಿನಿಸ್ಟರ್ ಮತ್ತು ಕ್ವಶನ್ ಆಗಿದೆ ಅಲ್ವಾ ಇದು. ಸೊ ಮಿನಿಸ್ಟರ್ ಆಸ್ಕ್ಡ್ ಕೇಳ್ತಾ ಇದ್ದಾನೆ ಅಂತೇಳಿ. ಮಿನಿಸ್ಟರ್ ಆಸ್ಕ್ಡ್ ಯಾರನ್ನ? ಕ್ರಿಮಿನಲ್ ಅನ್ನ. ಸೊ ಕ್ರಿಮಿನಲ್. ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ಅಥವಾ ದ ಕ್ರಿಮಿನಲ್. ಮಿನಿಸ್ಟರ್ ಆಸ್ಕ್ಡ್ ದ ಕ್ರಿಮಿನಲ್. WH ವರ್ಡ್ ಆಸ್ ಇಟ್ ಇಸ್ ಬರ್ಕೊಳ್ತೀವಿ. ವೈ ಅಂತ ಬರೆದುಕೊಂಡ್ವಿ. ಡು ಯು ನಾಟ್ ರನ್ ಅವೇ ನೋಡಿ, ಯು ಅನ್ನೋದು ಈ ಕಡೆ ಬರಬೇಕು, ಡು ಅನ್ನೋದು ಡು ನಾಟ್ ಅಂತ ಈ ಕಡೆ ಹೋಗುತ್ತೆ. ವೈ ಯು ಇರೋದನ್ನ ಪ್ರೊನೌನ್ ಅನ್ನ ಚೇಂಜ್ ಮಾಡಬೇಕು, ಹಿ ಅಂತೇಳಿ. ವೈ ಹಿ. ಮತ್ತು ಡು ನಾಟ್ ಇರೋದನ್ನ ಡಿಡ್ ನಾಟ್ ಅಂತ ಬರೀತೇವೆ. ಪಾಸ್ಟ್ ಟೆನ್ಸ್ಗೆ ಡು ಇರೋದು ಪಾಸ್ಟ್ ಆಗಬೇಕು, ಡಿಡ್ ಆಗಬೇಕು. ಡಿಡ್ ನಾಟ್ ರನ್ ಅವೇ ಇರೋದನ್ನ ಆಸ್ ಇಟ್ ಈಸ್ ಬರೀತೇವೆ. ಸೊ ಇದು ಫಸ್ಟ್ ಸೆಂಟೆನ್ಸ್ ಆಯ್ತು. ಇನ್ನು ನೆಕ್ಸ್ಟ್ ನೋಡಿ, ದೇರ್ ಈಸ್ ನೋ ಗಾಡ್ ಟು ಕೀಪ್ ಯು ಅಂತ ಇದೆ. ಸೊ ದೇರ್ ಇರೋದು ಆಸ್ ಇಟ್ ಈಸ್ ಇರುತ್ತೆ. ಈಸ್ ಇರೋದನ್ನ ಗಮನಿಸಿ, ವಾಸ್ ಅಂತ ಚೇಂಜ್ ಮಾಡಬೇಕು. ಯು ಇರೋದನ್ನ ಹಿಮ್ ಅಂತ ಮಾಡಬೇಕು. ಸೊ ಇವೆರಡು ಪದಗಳನ್ನ ಇಲ್ಲಿ ಬದಲಾವಣೆ ಮಾಡಬೇಕು. ಇನ್ನು ಅವನೇ ಹೇಳ್ತಾ ಇರೋದ್ರಿಂದ ಆ್ಯಂಡ್ ಸೆಡ್ ಅಂತ ಯೂಸ್ ಮಾಡ್ತೇವೆ. ಆ್ಯಂಡ್ ಸೆಡ್ ದ್ಯಾಟ್ ದೇರ್ ಈಸ್ ಇರೋದನ್ನ ವಾಸ್ ಅಂತ ಚೇಂಜ್ ಮಾಡಿದ್ವಿ. ದೇರ್ ವಾಸ್ ನೋ ಗಾಡ್ ಟು ಕೀಪ್ ಅಂತ ಮತ್ತೊಂದು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ವಿ. ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್ ಅಂತ ಇದೆ. ಆ್ಯಂಡ್ ಸೆಡ್ ದ ಪ್ರಿನ್ಸ್. ಇಲ್ಲಿ ಬದಲಾವಣೆ ಏನಾಗಬೇಕು ಅಂದ್ರೆ ವಿಲ್ ಇರೋದನ್ನ ವುಡ್ ಅಂತ ಚೇಂಜ್ ಮಾಡಬೇಕು. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್ ಅಂತ ಚೇಂಜ್ ಮಾಡ್ತೇವೆ. ಇನ್ನು ಕೊನೆ ಸೆಂಟೆನ್ಸ್ ಕ್ರಿಮಿನಲ್ ಹೇಳ್ತಕ್ಕಂಥದ್ದು ಐ ನೋ ಇಟ್ ಅಂತ ಇದೆ. ಸೊ ಕ್ರಿಮಿನಲ್ ರಿಪ್ಲೈಡ್ ದಟ್ ಅಂತ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರೆದುಕೊಳ್ಳೋಣ. ಕ್ರಿಮಿನಲ್ ರಿಪ್ಲೈಡ್ ದಟ್ ಅಥವಾ ಸೆಡ್ ದಟ್ ಅಂತಾನು ಬರೀಬಹುದು ನೀವು. ಕ್ರಿಮಿನಲ್ ರಿಪ್ಲೈಡ್ ದಟ್. ಐ ಇರೋದನ್ನ ಹಿ ಅಂತ ಚೇಂಜ್ ಮಾಡಬೇಕು ಪ್ರೊನೌನ್ ಅನ್ನ. ನೋ ಇರೋದು ಪಾಸ್ಟ್ ಟೆನ್ಸ್ ಇದೆ, ಸೊ ಅದನ್ನ ಪ್ರೆಸೆಂಟ್ ಇದೆ, ಅದನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಹಿ ನ್ಯೂ ಇಟ್. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, ಬಟ್ ಐ ಹ್ಯಾವ್ ನವ್ವೇರ್ ಟು ಗೋ ಅಂತ ಇದೆ. ನವ್ವೇರ್ ಟು ಗೋ ಅಂತ ಇದೆ. ಹಿ ನ್ಯೂ ಇಟ್ ಬಟ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಬಟ್ ಐ ಇರೋದನ್ನ ಪ್ರೊನೌನ್ ಚೇಂಜ್ ಮಾಡಬೇಕು, ಹಿ. ಮತ್ತು ಹ್ಯಾವ್ ಇರೋದನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು, ಹಿ ಹ್ಯಾಡ್ ಅಂತೇಳಿ. ಹಿ ಹ್ಯಾಡ್ ನೋವೇರ್ ಟು ಗೋ. ಸೊ ಈ ರೀತಿ ನೀವು ರಿಪೋರ್ಟೆಡ್ ಸ್ಪೀಚನ್ನು ಚೇಂಜ್ ಮಾಡಬೇಕಾಗುತ್ತೆ. ಆಲ್ರೆಡಿ ರಿಪೋರ್ಟೆಡ್ ಸ್ಪೀಚ್ಗೆ ಅನೇಕ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ಎಲ್ಲ ಎಕ್ಸರ್ಸೈಸನ್ನು ನೋಡಿ ವಿಡಿಯೋಗಳನ್ನು, ಯು ವಿಲ್ ಲರ್ನ್ ಸಮಥಿಂಗ್. ನೆಕ್ಸ್ಟ್ ನೋಡಿ, ಪ್ರೊನೌನ್ಗೆ ಸಂಬಂಧಪಟ್ಟಂಥದ್ದು ತುಂಬ ಸುಲಭವಾಗಿ 5ಕ್ಕೆ 5 ಅಂಕಗಳನ್ನು ನೀವು ಗಳಿಸಬಹುದು ವಿದ್ಯಾರ್ಥಿಗಳೇ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿ ಬಂದಿರತಕ್ಕಂತಹ ಪ್ರಶ್ನೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾವುದೇ ಒಂದು ನೌನ್ ಮತ್ತು ಪ್ರೊನೌನ್ಗಳನ್ನು ಮ್ಯಾಚ್ ಮಾಡಬೇಕು ಅಂದರೆ ಇಲ್ಲೇನು ಹೈಲೈಟ್ ಮಾಡಿರ್ತಾರೆ ನೋಡಿ, ಆಲ್ರೆಡಿ ಹೈಲೈಟ್ ಮಾಡಿದಾರಲ್ವಾ. ಸೊ ಈ ಪ್ರೊನೌನ್ಗೆ ಯಾವ ನೌನ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನೇ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಗೋಲ್ಡ್ ಸ್ಮಿತ್ ವಾಸ್ ಆಲ್ಸೋ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಿಕಾಸ್ ಹಿ ಅಂತ ಇದೆ. ಇಲ್ಲಿ ಹಿ ಅಂತ ಬಳಸಿರೋದು ಗೋಲ್ಡ್ ಸ್ಮಿತ್ ಅಲ್ವಾ. ಸೊ ಇಲ್ಲಿ ಮೊದಲನೇದು ನೋಡಿ, ಹಿ ಇದೆ. ಸೊ ಹೀಗೆ ನೀವೇನ್ ಮಾಡಬೇಕು, ಗೋಲ್ಡ್ ಸ್ಮಿತ್ ಎಲ್ಲಿದೆ ಹುಡುಕಿ, ಡಾಕ್ಟರ್ ಗೋಲ್ಡ್ ಸ್ಮಿತ್ ಇಲ್ಲಿದೆ ನೋಡಿ, ಇದನ್ನೇ ಸೆಲೆಕ್ಟ್ ಮಾಡ್ತೇವೆ. ಹಿ ಹ್ಯಾಡ್ ಸ್ಟಡಿಡ್ ಮೆಡಿಸಿನ್. ಒನ್ ಡೇ ಅ ಪುವರ್ ವುಮೆನ್ ವಿಸಿಟೆಡ್ ಅಟ್ ಹಿಸ್ ಅವರ ಅಂದ್ರೆ ಇಲ್ಲಿ ಗೋಲ್ಡ್ ಸ್ಮಿತ್ ಅಲ್ಲಿ ಅಪಾಸ್ಟ್ರಫಿ ಬರಬೇಕು. ಸೊ ಹಿಸ್ ಇಲ್ಲಿದೆ ಅಲ್ವಾ, ಅಪಾಸ್ಟ್ರಫಿ ಇರತಕ್ಕಂಥದ್ದು ನೋಡಿ ಇಲ್ಲಿದೆ. ಅಪಾಸ್ಟ್ರಫಿ ಅಂದ್ರೆ ಈ ರೀತಿ ಇರುತ್ತೆ, ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಸೊ ಹಿಸ್ ಬಂದಾಗ ಈ ರೀತಿ ಅಪಾಸ್ಟ್ರಫಿಯನ್ನ ಹುಡುಕಿ ವಿದ್ಯಾರ್ಥಿಗಳೇ. ಅಂಡ್ ಶಿ ಅಂತ ಇದೆ. ಶಿ ಅಂದ್ರೆ ಯಾರು, ಪುವರ್ ವುಮೆನ್ ಅಲ್ವಾ. ಸೊ ಶಿಗೆ ಪುವರ್ ವುಮೆನ್ ಇಲ್ಲಿ ನೋಡಿ, ಅ ಪುವರ್ ವುಮೆನ್, ಇದನ್ನ ಮ್ಯಾಚ್ ಮಾಡಿ ಬರಿಬೇಕು. ಆಸ್ಕ್ಡ್ ಹಿಮ್ ಇಫ್ ಹಿ ವುಡ್ ಕಮ್ ಟು ಸಿ ಹರ್ ಹಸ್ಬೆಂಡ್. ಹೂ ನೋಡಿ, ಹೂ ಅಂದ್ರೆ ಹರ್ ಹಸ್ಬೆಂಡ್ ಆಗಿದೆ, ಅಂದ್ರೆ ಪುವರ್ ವುಮೆನ್ಸ್ ಹಸ್ಬೆಂಡ್ ಆಗಿದ್ದಾನೆ. ಸೊ ಇಲ್ಲಿ ಹೂಗೆ ಪುವರ್ ವುಮೆನ್ಸ್ ಹಸ್ಬೆಂಡ್ ಇಲ್ಲಿದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿ.
ಅದೇ ರೀತಿ ವಾಸ್ ಸಿಕ್ ಅಂಡ್ ವುಡ್ ನಾಟ್ ಈಟ್ ಎನಿ ಫುಡ್. ಗೋಲ್ಡ್ ಸ್ಮಿತ್ ಗೇವ್ ಹರ್ ಎ ಸ್ಮಾಲ್ ಬಾಕ್ಸ್. ವಿಚ್ ಅಂದ್ರೆ ಇಲ್ಲಿ ಸ್ಮಾಲ್ ಬಾಕ್ಸ್ ಅನ್ನ ಕುರಿತು ಬಳಸಿರ್ತಕ್ಕಂಥದ್ದು. ಸೊ ವಿಚ್ಗೆ ನೀವು ಸ್ಮಾಲ್ ಬಾಕ್ಸ್ ಅನ್ನ ಮ್ಯಾಚ್ ಮಾಡಿ ಬರೀರಿ. ಈ ಪ್ರನೌನ್ಗಳನ್ನ ಮತ್ತು ನೌನ್ಗಳನ್ನ ಮ್ಯಾಚ್ ಮಾಡೋದು ತುಂಬಾ ಸುಲಭ ವಿದ್ಯಾರ್ಥಿಗಳೇ. ಆ ಪ್ರನೌನ್ ಏನ್ ಕೊಟ್ಟಿರ್ತಾರೋ ಅದ್ರ ಹಿಂದ್ಗಡೆನೆ ಸರ್ಚ್ ಮಾಡಿ, ಮತ್ತೆಲ್ಲೂ ಹುಡ್ಕೋಕ್ ಹೋಗ್ಬೇಡಿ, ಅಲ್ಲೇನೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾರು ಕೂಡ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ನು ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಗೆ ಸಂಬಂಧಪಟ್ಟಂತೆ 3 ಅಂಕಗಳಿಗೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲೂ ಅಷ್ಟೇನೆ ತುಂಬಾ ಸುಲಭವಾಗಿ 3 ಅಂಕಗಳನ್ನ ನೀವು ಗಳಿಸಬಹುದು. ಪ್ಯಾಸಿವ್ ಫಾರ್ಮ್ ಅಂದ್ರೆ ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅದು ಯಾವ ಟೆನ್ಸ್ ಮೇಲಿದೆ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಇದ್ರೆ ಈಸ್ ಅಥವಾ ಆರ್, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಈಸ್ ತೆಗೆದುಕೊಳ್ಳಿ, ಪ್ಲೂರಲ್ ಇದ್ರೆ ಆರ್ ತೆಗೆದುಕೊಳ್ಳಿ. ಒಂದು ವೇಳೆ ಕೊಟ್ಟಿರೋ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ಇದ್ರೆ ವಾಸ್ ತೆಗೆದುಕೊಳ್ಳಿ, ಸಿಂಗ್ಯುಲರ್ ಇದ್ರೆ, ಪ್ಲೂರಲ್ ಇದ್ರೆ ವರ್ ತೆಗೆದುಕೊಳ್ಳಿ ಸಬ್ಜೆಕ್ಟ್. ಸೊ ಯಾವ ರೀತಿ ಅನ್ನೋದನ್ನ ನೋಡೋಣ. ಇಷ್ಟಾದ್ಮೇಲೆ ಇನ್ನೊಂದು ಅಂಶವನ್ನ ನೆನಪಿಟ್ಕೊಳ್ಳಿ. ಬ್ರಾಕೆಟ್ ಒಳಗಡೆ ಏನು ವರ್ಬ್ ಅನ್ನ ಕೊಟ್ಟಿರ್ತಾರಲ್ವಾ, ಅವುಗಳನ್ನ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲೇ ಬರೀಬೇಕು. ನಾನು ಸಿಂಪಲ್ ಆಗಿ ಅವುಗಳನ್ನ V3 ಅಂತ ಹೇಳ್ತೇನೆ. ಸರಿಯಾಗಿ ನೆನಪಿಟ್ಕೊಳ್ಳಿ, V3 ಫಾರ್ಮ್ ಅನ್ನ ಬರೀಬೇಕು. ಸೊ ಈಗ ಈ 3 ವರ್ಬ್ಸ್ ಅನ್ನ ಯಾವ ರೀತಿ ಬರೆಯೋದು ನೋಡಿ. ಹೈರ್ ಇದೆ, ಸ್ಟೇಷನ್ ಇದೆ, ಗಿವ್ ಇದೆ. ಸೊ ಇಲ್ಲಿ ಹೈರ್ಗಿಂತ ಮೊದಲು ಇರತಕ್ಕಂತಹ ಸಬ್ಜೆಕ್ಟ್ ಅನ್ನ ಗಮನಿಸಬೇಕು. ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮೂರು. ಸೊ ಉಮೂರು ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಎ ಹೈ ಲೈಫ್ ಬ್ಯಾಂಡ್ ಅಂತಕ್ಕಂಥದ್ದು ಏನಾಗಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್ ಇಲ್ಲಿ ಇದೇ ಆಗಿರುತ್ತೆ. ಸೊ ಎ ಹೈ ಲೈಫ್ ಬ್ಯಾಂಡ್, ಸೊ ಸಿಂಗ್ಯುಲರ್ ಆಗಿರೋದ್ರಿಂದ, ಮತ್ತು ವಾಸ್ ನೋಡಿ, ಇಲ್ಲಿ ವಾಸ್ ಇದೆ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋ ಪ್ಯಾರಾಗ್ರಾಫ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ವಾಸ್ ಅಂತ ತೆಗೆದುಕೊಳ್ತೇವೆ. ವಾಸ್. ಹೈರ್ ಇರೋದನ್ನ ಹೈಯರ್ಡ್ ಅಂತ ಪಾಸ್ಟ್ ಟೆನ್ಸ್ಗೆ V3 ಫಾರ್ಮ್ಗೆ ಬರೀತೇವೆ, ವಾಸ್ ಹೈಯರ್ಡ್ ಅಂತೇಳಿ. ಇನ್ನು ನೆಕ್ಸ್ಟ್ ಬೈ ಹಿಮ್ ಅಂಡ್ ಇಟ್ ಅಂತ ಇದೆ ನೋಡಿ. ಇಟ್ ಅಂದ್ರೆ ಸಿಂಗ್ಯುಲರ್ ಅಲ್ವಾ. ಸೊ ಇಟ್ ವಾಸ್, ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ತೆಗೆದುಕೊಳ್ತೇವೆ. ಸ್ಟೇಷನ್ ಇರೋದನ್ನ V3 ಫಾರ್ಮ್ಗೆ ಬರಿಬೇಕಾದ್ರೆ ಸ್ಟೇಷನ್ಡ್ ಅಂತ ಬರಿತೇವೆ. ಇನ್ನು ಗಿವ್ ಇದೆ, ಸಬ್ಜೆಕ್ಟ್ ಅನ್ನು ಗಮನಿಸೋಣ. ಮಾರ್ಕಸ್ ಸ್ಯಾಟ್ ಇನ್ ಹೀಸ್ ಕಾರ್ ವೈಲ್ ಲಾಸ್ಟ್ ಮಿನಿಟ್ ಅಡ್ವೈಸ್. ಅಡ್ವೈಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ತೆಗೆದುಕೊಳ್ಳಿ. ಗಿವ್ ಇರೋದನ್ನ V3 ಫಾರ್ಮ್ಗೆ ಗಿವನ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಗಿವ್, ಗಿವ್, ಗಿವನ್. ಸೊ ಈ ರೀತಿ ನೀವು ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಮತ್ತು ಈ ಗ್ರಾಮರ್ ಟಾಪಿಕ್ಗಳನ್ನು ಕಲೀಲಿಕ್ಕೆ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ಹೆಚ್ಚಿನ ಒಂದು ವಿಡಿಯೋಗಳು ಬೇಕು ಅಂದರೆ ಟೈಟಲನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಐ ವಿಲ್ ಟ್ರೈ ಟು ಗಿವ್ ಮೋರ್ ಎಕ್ಸಾಂಪಲ್ಸ್ ಫಾರ್ ದಟ್ ಟಾಪಿಕ್. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.